ಸಾಗರ ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಪವನ್ ಕುಮಾರ್ ಕಟಾರೆ. ಸಾಗರ ತಾಲೂಕಿನ ಅನಂತಪುರ ಸಮೀಪದಲ್ಲಿರುವಂತಹ ಲಕ್ಕವಳ್ಳಿಯ ಅಂಗನವಾಡಿ ಕೇಂದ್ರದಲ್ಲಿ ಕಳಪೆ ಮಟ್ಟದ ಆಹಾರವನ್ನು ಪೂರೈಕೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಇದೀಗ ಕೇಳಿಬಂದಿದೆ. ಅಂಗನವಾಡಿಗೆ ಪೂರೈಕೆ ಆಗಿರುವಂತಹ ಆಹಾರದಿಂದ ಮಕ್ಕಳಿಗೆ ಯಾವುದೇ ರೀತಿಯಂತಹ ಪೋಷಕಾಂಶ ದೊರೆಯುತ್ತಿಲ್ಲ. ಇಲ್ಲಿ ಕಳಪೆ ಮಟ್ಟದ ಆಹಾರವನ್ನು ವಿತರಣೆಯನ್ನ ಮಾಡಲಾಗ್ತಾ ಇದೆ. ಇದರಿಂದ ಮಕ್ಕಳ ಆರೋಗ್ಯ ಪದೇ ಪದೇ ಹದಗೆಡ್ತಿದೆ ಅಂತೇಳಿ ಗ್ರಾಮಸ್ಥರು ದೂರನ್ನ ನೀಡಿದ್ದಾರೆ. ಅಂಗನವಾಡಿ ಆಹಾರವನ್ನ ನಮ್ಮ ಜಾನುವಾರುಗಳಿಗೂ ನೀಡಿದ್ರು ಕೂಡ ಅವು ಮೂಸುವುದಿಲ್ಲ ಅನ್ನುವಂತಹ ಆಹಾರವನ್ನ ಈಗಾಗಲೇ ಪೂರೈಕೆಯನ್ನ ಮಾಡಿದ್ದಾರೆ. ಮಕ್ಕಳ ಜೀವದ ಜೊತೆ ಇದೀಗ ಅಧಿಕಾರಿಗಳು ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ. ಹೀಗಾಗಿ ಹಿರಿಯ ಅಧಿಕಾರಿಗಳು ಇನ್ನಾದ್ರೂ ಕೂಡ ಇದ್ರ ಬಗ್ಗೆ ಗಮನವನ್ನ ಹರಿಸಬೇಕು. ಬೆಲ್ಲ ಹಾಗೆ ರವೆ ಅತ್ಯಂತ ಕಳಪೆ ಗುಣಮಟ್ಟದ್ದಾಗಿದೆ. ಇನ್ನು ಅಂಗನವಾಡಿಯಲ್ಲಿ ತಯಾರಾಗುವಂತಹ ತಿಂಡಿ ಕೂಡ ಚೆನ್ನಾಗಿಲ್ಲ ಅನ್ನುವಂತಹ ದೂರನ್ನು ಕೂಡ ನೀಡಿದ್ದಾರೆ. ಇದೇ ರೀತಿಯಂತಹ ಕಳಪೆ ಆಹಾರವನ್ನ ಪೂರೈಕೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯನ್ನ ಮಾಡಬೇಕಾಗ್ತದೆ ಅಂತ ಹೇಳಿ ಇದೀಗ ಗ್ರಾಮಸ್ಥರು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಫುಡ್ ಕೊಡ್ತೀವಿ, ಪುಷ್ಟಿ ಇದು ನೀವು ಪುಷ್ಟಿ ತುಂಬಾ ಹಂಗಿದೆ ಹಿಂಗಿದೆ ಅಂತ ಕೊಡ್ತಾರೆ ಮನೆಗೆ. ಆ ಮಕ್ಕಳು ತಿಂದ್ರೆ ಏನಕ್ಕೆ ಬರುತ್ತದು? ನಮ್ಮ ಬಂದು ಇಲ್ಲಿ ನೋಡಿದಾಗ ನಾವು ಅದನ್ನ ಎಮ್ಮೆಗೆ ಹಾಕಿದ್ರು ಎಮ್ಮೆ ತಿನ್ನೋದಿಲ್ಲ, ಆ ರೀತಿ ಇದೆ. ಈ ರೀತಿ ಎಲ್ಲ ಕೊಡೋದಾದ್ರೆ ಕೊಡೋದೇ ಬೇಡ. ಸರ್ಕಾರದಲ್ಲಿ ಇಲ್ಲ ಅಂತ ಹೇಳ್ಬಿಡಿ, ನಾವೇ ಮಾಡ್ಕೊಳ್ತೀವಿ. ಮಕ್ಕಳಿಗೆಲ್ಲ ಮನೆಯಿಂದ ಬಾಕ್ಸಲ್ಲಿ ಕೊಟ್ಟು ಕಳಿಸ್ತೀವಿ ಶಾಲೆಗೆ. ಈಗ ಅವರಾದ್ರೂ ಏನು ಮಾಡ್ತಾರೆ? ಶಾಲೆಗೆ ಅವ್ರು ಕೊಟ್ಟಿದ್ದನ್ನೇ ಅವರು ಕೊಡಲೇಬೇಕಲ್ವಾ? ಇದನ್ನ ಏನು ಬಂದು ಅಧಿಕಾರಿಗಳು ನೋಡಬೇಕು. ನೋಡಿಲ್ಲ ಅಂದರೆ ನಾವು ಇನ್ನೂ ತುಂಬ ಮೇಲೆ ಹೋಗ್ಬೇಕಾಗತ್ತೆ. ಯಾರಿಗೆ ತಿಳಿಸ್ಬೇಕು ಅವ್ರಿಗೆ ತಿಳಿಸ್ತೀವಿ. ಇದ್ರ ಬಗ್ಗೆ ಇದು ಮಾಡ್ತೀವಿ ನಾವು ಲಕ್ಕವಳ್ಳಿ ಗ್ರಾಮದವರೆಲ್ಲರೂ ಸೇರಿ.